ನಡೆಸಿಕೊಟ್ಟ ಸಚಿವರು. ಮರು ಮತ ಎಣಿಕೆ ಅಗ್ನಿ ಪರೀಕ್ಷೆಯಲ್ಲಿ ಮತ್ತೆ ಗೆದ್ದಿದ್ದಾರೆ ಶಾಸಕ ರಾಜೇಗೌಡ. ಮತ ಎಣಿಕೆ ಕೇಂದ್ರದ ಬಳಿ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ. ಶಾಸಕ ಟಿಡಿ ರಾಜೇಗೌಡರ ಪರ ಘೋಷಣೆ ಕೂಗಿ ವಿಜಯೋತ್ಸವ ಆಚರಿಸಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರುಮತ ಎಣಿಕೆಯಲ್ಲೂ ಕಾಂಗ್ರೆಸ್ ಶಾಸಕ ರಾಜೇಗೌಡಗೆ ಜಯ ಸಿಕ್ಕಿದೆ. 2023ರ ಫಲಿತಾಂಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ ಎಣಿಕೆ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು ಜೀವರಾಜ್ಗೆ ಹಿನ್ನಡೆಯಾಗಿದೆ. 1822 ಅಂಚೆ ಮತಗಳಲ್ಲಿ ತಿರಸ್ಕಾರಗೊಂಡಿದ್ದ 279 ಅಂಚೆ ಮತ ಚುನಾವಣಾ ಆಯೋಗ ಅಧಿಕಾರಿಗಳಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ. ನಮಗೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟಿದ್ದು ನಮ್ಮ ಜಯ ಸಿಗುತ್ತೆ ಅಂತ. ಆದ್ರಿಂದ ಆ ಜಯ ಸಿಕ್ಕಿದೆ. ಅವರ ಒಂದು ಒಳ್ಳೆಯತನಕ್ಕೆ, ಅವರ ಸತ್ಯಕ್ಕೆ ಜಯ ಅಂತ ನಾನು ಹೇಳಕ್ ಬಯಸ್ತೀನಿ. ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ ಸಮಯವನ್ನು ವ್ಯರ್ಥ ಮಾಡಕ್ಕೆ ಬಿಡಬೇಡಿ. ಹಾಗೆ ಅವರು ಅವರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಮ್ಮೆ ರಿಪೀಟ್ ಮಾಡಿಬಿಡಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಜೈ ಟಿಡಿಆರ್, ಜೈ ಟಿಡಿಆರ್. 100% ನಾವು ವಿಜಯೋತ್ಸವ ಆಚರಿಸ್ತೀವಿ. 3ನೇ ಸಲ ಗೆದ್ದಿದ್ದಾರೆ ನಮ್ಮ MLA. ಈಗ 5ನೇ ವರ್ಷ ಮತ್ತೆ ಕೊಡ್ಲಿ ಎಕ್ಸ್ಟ್ರಾ. ಆ ಸಂದರ್ಭದಲ್ಲಿ ಕೌಂಟಿಂಗ್ ಆಗಂತ ಸಂದರ್ಭದಲ್ಲಿ ಬಿಜೆಪಿಯರು ಮತ್ತು ಕಾಂಗ್ರೆಸ್ನ ಎಲ್ಲ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಪರಿಶೀಲನೆ ಮಾಡಿದ್ರು. ಜೀವರಾಜ್ ಅವರಿಗೆ ಬೇರೆ ಕೆಲಸ ಇಲ್ಲ, ಹಾಗಾಗಿ ರಾಜಕೀಯದಲ್ಲಿ ನಿರುದ್ಯೋಗಿ ಆಗಿರೋದ್ರಿಂದ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈಗಲಾದರೂ ಕೂಡ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಇನ್ನಾದರೂ ಕೂಡ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹನ ಮಾಡ್ತೀನಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ಮುಗಿದಿರುವಂಥದ್ದು. ಮರು ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಶಾಸಕ ಟಿಡಿ ರಾಜೇಗೌಡರು ಜಯಶಾಲಿ ಆಗಿರುವಂಥದ್ದು. ನಮ್ಮ ಜೊತೆಗೆ ರಾಜೇಗೌಡರಿದ್ದಾರೆ, ಅವರು ಮಾತಾಡ್ಸೋಣ. ಸರ್, ಇದೊಂದು ರೀತಿ ಅಗ್ನಿ ಪರೀಕ್ಷೆಯಲ್ಲಿ ಮತ್ತೊಮ್ಮೆ ಪಾಸ್ ಆಗಿದ್ದಾರೆ, ಹೇಗನ್ಸುತ್ತೆ ಸರ್? ಅಗ್ನಿ ಪರೀಕ್ಷೆ ಅಂತ ಹೇಳಕ್ಕೆ ಬರೋದಿಲ್ಲ. ಚುನಾವಣೆ ಅವ್ರ ಕಡೆ ಏಜೆಂಟ್ಗಳಿದ್ದು, ನಮ್ಮ ಕಡೆ ಏಜೆಂಟ್ಗಳಿದ್ದು, ಅವ್ರ ಕ್ಯಾಂಡಿಡೇಟ್ಗಳಿದ್ದು. ನಾನೇ ಆ್ಯಕ್ಚುಲಿ ತಡವಾಗಿ ಬಂದೆ. ಯಾವುದೇ ನಿಷ್ಪಕ್ಷಪಾತವಾದಂಥ ಮತ ಎಣಿಕೆ ಆಗಿದೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಇತ್ತು. ಅದು ಯಾಕೆ ಕೋರ್ಟಿಗೆ ಹೋದ್ರು ಅಂತ ಗೊತ್ತಿಲ್ಲ. ಬರೀ ಕೋರ್ಟಿಗೆ ಮರು ಮತದಾನದ ಎಣಿಕೆ ಮಾತ್ರ ಅವ್ರು ಹಿಡ್ಕೊಂಡು ಹೋಗಿದ್ರೆ ನಾವು ಕೋರ್ಟಿಗೆ ಹೋಗ್ತಿರಲಿಲ್ಲ, ಅಪೀಲ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕೋರ್ಟ್ ಏನು ವರ್ಡಿಕ್ಟ್ ಕೊಡ್ತದೆ ಅದಕ್ಕೆ ಬದ್ಧ ಆಗ್ತಾಯಿತ್ತು. ಅದ್ರ ಜೊತೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದು, ಸುಳ್ಳು ಆರೋಪಗಳನ್ನು. ಅದಕ್ಕೇನು ಲೆಕ್ಕ ಇತಿ ಮಿತಿ ಇಲ್ದಲೇ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಆ ಆರೋಪದಲ್ಲಿ ನನಗೆ ನ್ಯಾಯ ಕೇಳಬೇಕಾಗಿತ್ತು. ನೀವು ಬಹಿರಂಗ ಸಭೆಯಲ್ಲಿ ಕಣ್ಣೀರು ಕೂಡ ಹಾಕಿದ್ರಿ, ಅಂದರೆ ಕೋರ್ಟಿಗೆ ನನ್ನ ಹಲಿಸ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ. ಈ ಕೋರ್ಟಿಗೆ ಹಲಿಯುವಂಥ ಪ್ರಕ್ರಿಯೆ ಮುಗೀತಾ ಸರ್? ನನಗೆ 13 ವರ್ಷದಿಂದ ನಿರಂತರವಾಗಿ ಕಿರುಕುಳ ಕೊಟ್ಕೊಂಡು ಬಂದೆ. ಅದು ಯಾರಿಗೆ ಗೊತ್ತಿಲ್ಲ, ನಾನು ಅನುಭವಿಸಿದ್ರೆ ಮಾತ್ರ ಗೊತ್ತಾಗೋದು. ಅದು ಬಹಿರಂಗ ಸಭೆಯಲ್ಲೇ ಕಣ್ಣೀರು ಹಾಕಿದ್ರಿ ಸರ್? ಅಲ್ಲ, ಅದು ನೋವಾಯಿತು ಮನಸ್ಸಿಗೆ. ಈ ರೀತಿ ಈಗಲೂ ಕೂಡ ಇದೆ. ಇಡೀ ರಾಜ್ಯದಲ್ಲಿ ಇಲ್ಲಿ ಇಂಥವ್ರು ಒಂದು 2-3 ಜನ ಇದ್ದಾರೆ ಅಷ್ಟೇ. ಇಡೀ ರಾಜ್ಯದಲ್ಲಿ ನಾವು ವಿಧಾನಸಭೆಯಲ್ಲಿ ಇರ್ತೀವಿ. ನಾವು ಅಧಿವೇಶನದ ಒಳಗಡೆ ನಾವೇನು ಮಾತಾಡಬೇಕು, ಪಕ್ಷದ ಪರ, ಅಭಿವೃದ್ಧಿ ಪರ ಮಾತಾಡ್ತೀವಿ. ಹೊರಗಡೆ ಬಂದು ನಾವೆಲ್ಲ ಸ್ನೇಹಿತರಾಗಿರ್ತೀವಿ. ಇವರೊಂದು ವಿಚಿತ್ರ ಕ್ಯಾರೆಕ್ಟ್ರು. ಇವರು ಇಲ್ಲಿ ನಿರಂತರವಾಗಿ 13 ವರ್ಷದಿಂದ ಬರೀ ಟೀಕೆ ದೂರುಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಮರು ಮತದಾನದ ಎಣಿಕೆ ಒಂದೇ ಅವ್ರು ಕೇಳಿದರೆ ಈ ತೀರ್ಪು 3 ವರ್ಷದ ಮುಂಚೆನೇ
ಒಂದು 3-4 ತಿಂಗಳಿಗೆ ಬರಬೇಕಾಗಿತ್ತು. ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಸರ್ ಮತ್ತೆ ಲೀಡ್ 2 ಜಾಸ್ತಿ ಆಗಿದೆ ಅಂತ ಸರ್, 201ರಿಂದ 203 ಜಾಸ್ತಿ ಆಗಿದೆ ಅನ್ನೋದು. ಅದ್ರ ಬಗ್ಗೆ ನನಗೆ, ಯಾಕೆಂದರೆ ಚುನಾವಣಾಧಿಕಾರಿಗಳು ಚುನಾವಣಾ ಏಜೆಂಟು ಅಥವಾ ಅಭ್ಯರ್ಥಿ ಇಬ್ಬರಲ್ಲಿ ಒಬ್ರಿಗೆ ಮಾತ್ರ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಹಿಂದೆ ಏನು ಪೋಸ್ಟಲ್ ಬ್ಯಾಲೆಟ್ ಇತ್ತು ಅದರ ಎಣಿಕೆ ಟೇಬಲ್ನಲ್ಲಿ ಸುಧೀರ್ ಕುಮಾರ್ ಮೂರಳ್ಳಿ ಇದ್ದರು. ಹಾಗಾಗಿ ನಾನು ಅವ್ರನ್ನೇ ಕಳಿಸಿದೆ, ನಾನು ಹೋಗಲಿಲ್ಲ. ಹಾಗಾಗಿ ನನ್ನ ಸಂಪೂರ್ಣ ಮಾಹಿತಿ ನನಗಿನ್ನೂ ಸಿಕ್ಕಿಲ್ಲ. ಈಗಲೂ ಕೂಡ ನಿಮ್ಮ ಕಣ್ಣಲ್ಲಿ ನೀರಿದೆ ಸರ್? ಏನಿಲ್ಲ, ಸಂತೋಷ ಇದೆ, ಸಂತೋಷ. ಆಮೇಲೆ ನಮಗೇನು ಇದರಲ್ಲಿ ಸಂತೋಷದ ಕಣ್ಣೀರು ಸರ್? ಅಲ್ಲ, ರಿಸಲ್ಟಲ್ಲಿ ಏನು ಅನುಮಾನ ಇಲ್ಲ, ಸಂತೋಷದ ಕಣ್ಣೀರು ಸರ್. ಮೊನ್ನೆನೂ ಕಣ್ಣೀರಿದೆಯಲ್ಲ, ಅದು ಕಣ್ಣೀರಲ್ಲ. ನಮ್ಮ ಕಾರ್ಯಕರ್ತರ ಶ್ರಮ, ನಮ್ಮ ಕಾರ್ಯಕರ್ತರ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ಹಳ್ಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ತೊಡಸ್ಕೊಳಕ್ಕಾಗ್ತಾ ಇಲ್ಲ. ಇವ್ರು ಕಿರುಕುಳ, ಇವರು ಕೋರ್ಟು, ನ್ಯಾಯಾಲಯ, ಲಾಯರ್ ಮನೆ, ಇದರಲ್ಲೇ ನಮ್ದು ಭಾಳ ದಿನ ಕಳಿಸಿದ್ರಲ್ಲ ಅಂತ ನೋವಾಯಿತು. ಜಯಗಳಿಸಿರುವಂಥ ರಾಜೇಗೌಡರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಕಿರಣ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ರಾಜೇಗೌಡರನ್ನ ನೀವು ಮಾತನಾಡಿಸಿದ್ರಿ, ನಿರಂತರ ಹೋರಾಟ 2 ವರ್ಷ 3 ವರ್ಷ ಇದರಲ್ಲೇ ಕಳೆದು ಹೋಯಿತು. ಅಂತಿಮವಾಗಿ ಮತ ಎಣಿಕೆ ನಡೆದ ಪ್ರೋಸೆಸ್ ಹೇಗಿತ್ತು? ಅದಾದ ನಂತರದ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಹೇಗಿದೆ? ಭಾವನಾ, ಖಂಡಿತವಾಗ್ಲೂ ಕೂಡ ಇವತ್ತು ಅಂಚೆ ಮತಗಳ ಮರು ಎಣಿಕೆಗೆ ಹೈಕೋರ್ಟ್ನ ಸೂಚನೆ ಮೇರೆಗೆ ಇವತ್ತು IDSC ಕಾಲೇಜಿನಲ್ಲಿ ಮರು ಮತಗಳ ಎಣಿಕೆ ಕಾರ್ಯ ನಡೆಯಿತು. ಒಟ್ಟು 1822 ಮತಗಳಲ್ಲಿ 279 ಮತಗಳು ಇನ್ವ್ಯಾಲಿಡ್ ಅಂತ ಆಧಾರದ ಮೇಲೆ BJP ಅಭ್ಯರ್ಥಿ ಆಗಿದ್ದಂಥ DN ಜೀವರಾಜ್ ಅವರು ಹೈಕೋರ್ಟ್ನ ಮೆಟ್ಟಿಲೇರಿದ್ರು. ಅಂದರೆ ಆ 279 ಮತಗಳನ್ನು ಪರಿಗಣನೆ ತೆಗೆದುಕೊಂಡಿಲ್ಲ. 279 ಮತಗಳಲ್ಲಿ ನಿರ್ಣಾಯಕ ಮತಗಳಿದೆ ಅನ್ನೋದ ಆಧಾರದ ಮೇಲೆ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ನ ಸೂಚನೆ ಮೇರೆಗೆ ಇದೀಗ ಇವತ್ತು ಮತಗಳ ಎಣಿಕೆ ಕಾರ್ಯ ನಡೀತು. ಮತಗಳ ಎಣಿಕೆ ಕಾರ್ಯದಲ್ಲೂ ಕೂಡ ಬೆಳಗ್ಗೆ ಆ ಸ್ಟ್ರಾಂಗ್ ರೂಮಿನಿಂದ ಮತ ಪೆಟ್ಟಿಗೆಯನ್ನು ತರುವ ಹೊತ್ತಿನಲ್ಲಿ ಬಾಕ್ಸ್ಗಳೆಲ್ಲವೂ ಕೂಡ ಡ್ಯಾಮೇಜ್ ಆಗಿತ್ತು. ಅದರಲ್ಲಿ 20 ಬಾಕ್ಸ್ಗಳಲ್ಲಿ 15 ಬಾಕ್ಸ್ಗಳು ಡ್ಯಾಮೇಜ್ ಆಗಿತ್ತು, 5 ಬಾಕ್ಸ್ಗಳು ಕೂಡ ಇದ್ವು. ಆವಾಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಶಾಸಕ ರಾಜೇಗೌಡರು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಇದು ಟ್ಯಾಂಪರಿಂಗ್ ಆಗಿದೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡಿದ್ರು. ತದನಂತರ IDSC ಕಾಲೇಜಿನೆಂದರೆ ಹೈಕೋರ್ಟ್ನ ಸೂಚನೆ ಮೇರೆಗೆ ನಾವು ಮತಗಳ ಎಣಿಕೆ ಕಾರ್ಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಮನವೊಲಿಸಿ ಅವರನ್ನ IDSC ಕಾಲೇಜಿಗೆ ಕರೆದುಕೊಂಡು ಹೋದ್ರು. ಮತಗಳ ಪೆಟ್ಟಿಗೆಯನ್ನು ಕೂಡ ತೆಗೆದುಕೊಂಡು ಬಂದರು. ಆ ಮತಗಳ ಪೆಟ್ಟಿಗೆಯನ್ನು ಎಲ್ಲವನ್ನೂ ಕೂಡ ಏಜೆಂಟರ್ ಹಾಗೂ 3 ಪಕ್ಷದ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ಆ ಬಾಕ್ಸ್ಗಳನ್ನು ಓಪನ್ ಮಾಡುವಂಥ ಪ್ರಕ್ರಿಯೆ ಕೂಡ ನಡೀತು. ಆ ಮತಗಳ ಅಂದರೆ 20 ಬಾಕ್ಸ್ನಲ್ಲಿ 5 ಬಾಕ್ಸ್ಗಳು ಏನಿದಾವೆ ಅವೆಲ್ಲವೂ ಕೂಡ ಶಾಸನಬದ್ಧವಾದಂಥ ಮತಗಳು, ಅಂದರೆ ಅಂಚೆ ಮತಗಳಿರುವಂಥ ಬಾಕ್ಸ್ಗಳಾಗಿದ್ದು ಅವ್ಯಾವೂ ಕೂಡ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗಿರಲಿಲ್ಲ. 15 ಬಾಕ್ಸ್ಗಳೇನಿತ್ತು ಅವೆಲ್ಲವೂ ಕೂಡ ಅಂದರೆ ಚುನಾವಣೆಗೆ ಸಂಬಂಧಿಸಿದಂಥ ದಾಖಲೆಗಳು ಹೊಂದಿರುವಂಥ ಬಾಕ್ಸ್ಗಳಾಗಿತ್ತು. ಅದರ ಎಲ್ಲರೂ ಕೂಡ ಒಪ್ಪಿಗೆ ಮೇಲೆ ಆ ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. 279 ಮತಗಳ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಮೊದಲು 279 ಮತಗಳಲ್ಲೂ ಕೂಡ ಅಲ್ಲಿ ರಾಜೇಗೌಡರು ಅಂದರೆ ಕಳೆದ ಬಾರಿ ಏನು ಫಲಿತಾಂಶ ಬಂದಿತ್ತು 201 ಮತಗಳ ಅಂತರದಿಂದ ರಾಜೇಗೌಡರು ಗೆದ್ದಿದ್ರು. ಅದೇ ಫಲಿತಾಂಶ ಈ ಬಾರಿಯೂ ಬಂದಿರುವಂಥದ್ದು. ಆದರೆ 201ರಿಂದ 2 ಮತಗಳು ಹೆಚ್ಚಿಗೆ ಆಗಿ 203 ಮತಗಳಿಗೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥದ್ದು. ಅದರಲ್ಲೂ ಕೂಡ ನಗರದ IDSC ಕಾಲೇಜಿನ ಸಮೀಪ ಅಂದರೆ ಶೃಂಗೇರಿ ಕ್ಷೇತ್ರದಿಂದ ಆಗಮಿಸಿರುವಂತಹ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಇದು ಸತ್ಯಕ್ಕೆ ಸಂದ ಜಯ, ಜೀವರಾಜ್ ಅವರ ಸುಳ್ಳು ಆರೋಪ ಇಲ್ಲಿಗೆ ಮುಗಿತು ಅನ್ನೋ ಒಂದು ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಭವನ ಅದರ ದೃಶ್ಯಾವಳಿಯನ್ನು ಕೂಡ ನೇರ ದೃಶ್ಯಾವಳಿಯನ್ನು ಕೂಡ ಕಾಣಬಹುದಾಗಿರುವಂಥದ್ದು. ಕಾರ್ಯಕರ್ತರು ಅತ್ಯಂತ ಸಂಭ್ರಮಾಚರಣೆಯಲ್ಲಿ ತೊಡಗಿರುವಂಥದ್ದು. ಬ್ಯಾಂಡ್ ಸೆಟ್ ಅನ್ನು ಕೂಡ ಬಡಿದು ಅತ್ಯಂತ ಸಂಭ್ರಮಾಚರಣೆಯಲ್ಲಿ ರಾಜೇಗೌಡರ ಪರ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂಥದ್ದು. ಜೀವರಾಜ್ ವಿರುದ್ಧ ಒಂದು ಧಿಕ್ಕಾರದ ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂಥದ್ದು. ರಾಜೇಗೌಡರ ಪತ್ನಿ ಹಾಗೇನೆ ಅವರು ಪುಷ್ಪ ಅವರು ಕೂಡ ಮಾತಾಡಿದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ. ಇದು ಸತ್ಯಕ್ಕೆ ಸಂದ ಜಯ. ಕಳೆದ 3 ವರ್ಷಗಳಿಂದ ಕೋರ್ಟ್ ಅಲಿಯುವಂತ ಪರಿಸ್ಥಿತಿ ಬಂತು. ಕೊನೆಗೂ ಕೂಡ ಈಗ ಕೋರ್ಟಿಗೆ ಹೋದಂತ ರಾಜೇಗೌಡರು ಜೀವರಾಜ್ ಅವರಿಗೆ ಮುಖಭಂಗ ಆಗಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಭಾವನಾ, ಒಟ್ಟು 3 ವರ್ಷಗಳ ಹೋರಾಟ. ರಾಜೇಗೌಡರು ಹೇಳ್ತಾ ಇದ್ರು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದೇ ಕೋರ್ಟು ವಕೀಲರು ಅಂತ ತಿರುಗಬೇಕಾಯಿತು ಅಂತ. ಎರಡೂ ಕಡೆಯಿಂದ ಯಾವ ರೀತಿ ಒಂದು ಹೋರಾಟ ನಡೆದಿತ್ತು? ಜೀವರಾಜ್ ಅವ್ರು ಏನು ಹೇಳ್ತಾರೆ? ಭಾವನಾ, ಖಂಡಿತವಾಗ್ಲೂ ಕೂಡ
ಕಳೆದ 3 ವರ್ಷಗಳಿಂದಲೂ ಕೂಡ ಕೋರ್ಟ್ನ ಮೆಟ್ಟಿಲೇರಿದಂಥ ಪ್ರಕರಣ ಇದು. ಕೋರ್ಟ್ನಲ್ಲಿ ಸುದೀರ್ಘವಾದಂಥ ವಿಚಾರಣೆಯು ಕೂಡ ನಡೀತಾ ಇತ್ತು. 279 ಮತಗಳು ಅಂದು 2023ರ ಚುನಾವಣೆ ಎಣಿಕೆಯ ಸಂದರ್ಭದಲ್ಲಿ ಆ ಜೀವರಾಜ್ ಅವರು ಏಜೆಂಟರುಗಳು 279 ಮತಗಳು ರೀಕೌಂಟ್ ಆಗಬೇಕು ಅನ್ನೋದು ಕೂಡ ಚುನಾವಣಾ ಅಧಿಕಾರಿಗಳಿಗೆ ಅಂದು ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ರು. ಆದರೆ ಅವತ್ತು ಅದನ್ನು ಪುರಸ್ಕಾರ ಮಾಡಿರಲಿಲ್ಲ. ಇದರ ಆಧಾರದ ಮೇಲೆ ಕೋರ್ಟಿಗೆ ಹೋಗಿದ್ರು. ಕೋರ್ಟ್ನಲ್ಲಿ ಸುದೀರ್ಘ 3 ವರ್ಷಗಳ ಒಂದು ಸುದೀರ್ಘವಾದಂಥ ಪ್ರೋಸೆಸ್ ನಡೆದಿರುವಂಥದ್ದು. ಆ ಪ್ರೋಸೆಸ್ನಲ್ಲಿ ಪ್ರತಿನಿತ್ಯವೂ ಕೂಡ ಕೋರ್ಟಿಗೆ ಹೋಗುವಂಥ ಪರಿಸ್ಥಿತಿ ಬಂತು ಅನ್ನೋದು ರಾಜೇಗೌಡರ ಮಾತಾಗಿರುವಂಥದ್ದು. ಶೃಂಗೇರಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಡಲಿಕ್ಕಾಗಲಿಲ್ಲ, ಕೋರ್ಟಿಗೆ ಹೆಚ್ಚಿನ ಗಮನ ಕೊಡುವಂಥ ಪರಿಸ್ಥಿತಿ ಬಂತು ಅನ್ನೋದು ರಾಜೇಗೌಡರ ಮಾತಾಗಿತ್ತು. ಆದರೆ ಜೀವರಾಜ್ ಅವರು ಇದಕ್ಕೆ ವ್ಯತಿರಿಕ್ತವಾದಂಥ ಅಭಿಪ್ರಾಯವನ್ನು ಕೂಡ ಕೊಡ್ತಾ ಇರುವಂಥದ್ದು. ಯಾಕೆಂದರೆ 279 ಮತಗಳನ್ನು ಕಾರಣ ಹೇಳದಲೇ ಅದನ್ನು ರಿಜೆಕ್ಟ್ ಮಾಡಲಾಗಿತ್ತು. ಅದು ಅಂಚೆ ಮತಗಳು, ವೃದ್ಧರು, ಅಶಕ್ತರು ಹಾಕಿದಂಥ ಮತಗಳನ್ನು ಕಾರಣ ಹೇಳದೆ ರಿಜೆಕ್ಟ್ ಮಾಡಲಾಗಿತ್ತು. ನನಗೆ ಒಂದು ಆಶಾಭಾವನೆ ಇದೆ, ಇಲ್ಲಿ ಏನೋ ಒಂದು ಲೋಪ ಆಗಿದೆ, ಏಜೆಂಟರ್ಗಳು ಅದನ್ನು ಸಮರ್ಪಕವಾಗಿ ಗಮನಿಸಲಿಲ್ಲ ಅನ್ನೋ ಆಧಾರದ ಮೇಲೆ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ನಲ್ಲಿ ಅದನ್ನು ವಾದವನ್ನು ಮಾಡಿ ಕೊನೆಗೆ ಕೋರ್ಟ್ನ ಸೂಚನೆ ಮೇರೆಗೆ ಮತ ಎಣಿಕೆಯನ್ನು ಕೂಡ ನಡೆಸಿದ್ರು. ಮತ ಎಣಿಕೆಯಲ್ಲಿ ಈಗ ಫಲಿತಾಂಶ ಮತ್ತೆ 2023ರ ಫಲಿತಾಂಶವೇ ಬಂದಿರುವಂಥದ್ದು. ಜೀವರಾಜ್ ಅವರು ಇನ್ನೂ ಕೂಡ ಮತ ಎಣಿಕೆ ಕೇಂದ್ರದ ಒಳಗೆ ಇದ್ದಾರೆ, ಇನ್ನೂ ಕೂಡ ಹೊರ ಬಂದಿಲ್ಲ. ಭಾವನಾ. ಎಸ್, ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.